ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೋರಿಸ್ತಾ ಇರೋದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಒಳ್ಳೆ ಮಾಯ್ಶ್ಚರೈಸರ್ನ ತೋರಿಸ್ತಾ ಇದ್ದೀನಿ. ಸೊ ಟಾಪಿಕ್ ಬಂದ್ಬಿಟ್ಟು ಮಾಯ್ಶ್ಚರೈಸರ್ನ ಯಾಕೆ ಹಚ್ಕೋಬೇಕು ಮತ್ತು ಯಾವುದೆಲ್ಲ. ಸೊ 100 ರುಪೀಸಲ್ಲಿ ಕಡಿಮೆ ಇರುವಂತಹ ಮಾಯ್ಶ್ಚರೈಸರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನಾನಿವತ್ತು ಶೇರ್ ಮಾಡ್ತಿರುವಂತಹ ಮಾಯ್ಶ್ಚರೈಸರ್ ಬಂದ್ಬಿಟ್ಟು ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆ ಬ್ರ್ಯಾಂಡೆಡ್ ಆಗಿರುವಂತಹ ಸೊ ಬಜೆಟಲ್ಲಿರುವಂತಹ ಮಾಯ್ಶ್ಚರೈಸರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ನೋಡ್ತಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ. ಮಾಯ್ಶ್ಚರೈಸರ್ನ ಯಾಕೆ ಯೂಸ್ ಮಾಡಬೇಕು? ನನಗೆ ಮಾಯ್ಶ್ಚರೈಸರ್ ತುಂಬಾ ಇಂಪಾರ್ಟೆಂಟು ನಮ್ಮ ಫೇಸ್ಗೆ. ಈವನ್ ನಾರ್ಮಲ್ ಸ್ಕಿನ್ ಆಗಿರ್ಬೋದು, ಆಯಿಲಿ ಸ್ಕಿನ್ ಆಗಿರ್ಬೋದು, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಯಾವುದೇ ಸ್ಕಿನ್ ಇರಲಿ ಪ್ರತಿಯೊಬ್ಬರು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು. ಬಿಕಾಸ್ ಮಾಯ್ಶ್ಚರೈಸರ್ ನಮ್ಮ ತ್ವಚೆನ ಕ್ಲೀನ್ ಆಗಿರಲಿಕ್ಕೆ, ಸೊ ಮಾಯ್ಶ್ಚರ್ ಆಗಿರಲಿಕ್ಕೆ, ತೇವಾಂಶವನ್ನು ಹೀರ್ಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಸಾಫ್ಟ್ನೆಸ್ ಮಾಡಲಿಕ್ಕೆ, ಸೊ ಸ್ಮೂತ್ ಮಾಡಲಿಕ್ಕೆ ಒಂದು ಹೆಲ್ಪ್ ಆಗುವಂತಹ ಕ್ರೀಮ್ ಮಾಯ್ಶ್ಚರೈಸರ್. ಪ್ರತಿಯೊಬ್ಬರು ನಿಮ್ಮ ಸ್ಕಿನ್ ಕೇರಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು, ಡೈಲಿ ಅಪ್ಲೈ ಮಾಡಲೇಬೇಕು. ಸೊ ಹೆವಿ ಅಮೌಂಟ್ ಕೊಟ್ಟು ಮಾಯ್ಶ್ಚರೈಸರ್ ತೊಗೊಳ್ಳೋರು ತುಂಬ ಜನ ಇದ್ದಾರೆ, ಸೆಕೆಂಡ್ರಿ. ಬಟ್ ಮಾಯ್ಶ್ಚರೈಸರೇ ಅಪ್ಲೈ ಮಾಡಿಲ್ಲ ನಾವು ಇನ್ನೂವರೆಗೂ. ಅಷ್ಟೊಂದೆಲ್ಲ ಕೊಟ್ಟು ನಮ್ಮ ಫೇಸ್ಗೆ ಏನೆಲ್ಲ ಕ್ರೀಮ್ಗಳನ್ನ ಹಚ್ಚಬೇಕು ಅಂತ ನೀವು ಕೇಳೋದಾದರೆ ತಲೆ ಕೆಡಿಸ್ಕೊಬಿಡಿ, ನಾನಿದ್ದೀನಿ. ಸೊ ಜಸ್ಟ್ 100 ರುಪೀಸ್ ಒಳಗಡೆ ಇರುವಂತಹ ಕ್ರೀಮ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ 1000 ರುಪೀಸ್ ಕೊಟ್ಟು ನಾವು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀವಿ ಅಂದರೂ ಅದು ಕೂಡ ಅದೇ ಕೆಲಸ ಮಾಡುತ್ತೆ. ಸೊ ನಾವು 100 ರುಪೀಸ್ ಕೊಟ್ಟು ತೊಗೋತೀವಿ, ಆ ಕ್ರೀಮ್ ಕೂಡ ಸೇಮ್ ಕೆಲಸ ಮಾಡುತ್ತೆ. ಸೊ ಹಾಗಿದ್ದಾಗ ನಾವು ಯಾಕೆ ಜಾಸ್ತಿ ಬಜೆಟ್ ಕೊಟ್ಟು ತೊಗೋಬೇಕಲ್ಲ? ಸೊ ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ನಾವು ಮಾಡೋಣಲ್ವಾ? ಸೊ ಇಟ್ ಈಸ್ ಮೇನ್ ಪಾಯಿಂಟ್ ಅಂತಾರಲ್ಲ, ಹಾಗೆ ಮಾಯ್ಶ್ಚರೈಸರ್ ನಮಗೆ 3 ಟೈಪಲ್ಲಿ ಸಿಗುತ್ತೆ. ಒಂದು ಕ್ರೀಮ್ ಬೇಸಲ್ಲಿರ್ಬೋದು ಅಥವಾ ಜೆಲ್ ಬೇಸಲ್ಲಿರ್ಬೋದು. ಸೊ ಇನ್ನೊಂದು ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಬೇಸಲ್ಲಿ. ಸೊ ವಾಟರ್ ಬೇಸ್ ಯೂಸ್ ಮಾಡುವುದು ಮೇಕಪ್ ಮಾಡ್ತೀರಾ, ಆ ಟೈಮಲ್ಲಿ ವಾಟರ್ ಬೇಸ್ನ ಯೂಸ್ ಮಾಡ್ತೀವಿ. ಸೊ ಜೆಲ್ ಬೇಸ್ ಯೂಸ್ ಮಾಡೋರು, ಸೊ ಪ್ರಾಬಬ್ಲಿ ಆಯಿಲಿ ಸ್ಕಿನ್ ಇರೋರು ಜೆಲ್ ಬೇಸ್ನ ಯೂಸ್ ಮಾಡ್ತಾರೆ. ಸೊ ಡ್ರೈ ಟು ನಾರ್ಮಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರೆಲ್ಲ ಕ್ರೀಮ್ ಬೇಸ್ ಯೂಸ್ ಮಾಡ್ಬೋದು ಡೈಲಿ ಅಪ್ಲೈ ಮಾಡ್ತೀರಾ ಅಂದರೆ. ಸೊ ಇದು ಒಬ್ವಿಯಸ್ಲಿ ಡೈಲಿ ಅಪ್ಲೈ ಮಾಡಲೇಬೇಕು. ಸೊ ಕ್ರೀಮ್ ಬೇಸ್ ತುಂಬಾ ಬೆಸ್ಟು ಅಂತ ಹೇಳ್ತೀನಿ. ನಾನು ತೋರಿಸ್ತಾ ಇರುವಂಥದ್ದು ಆಲ್ ಟೈಪ್ ಸ್ಕಿನ್ ಟೈಪ್ವರಿಗೆ ನಾನು ತೋರಿಸ್ತಾ ಇರುವಂತಹ ಕ್ರೀಮ್ ಬಂದುಬಿಟ್ಟು ಆಲ್ ಸ್ಕಿನ್ ಟೈಪ್ವರಿಗೆ ಸೂಟ್ ಆಗುತ್ತೆ. ಸೊ ಕೆಲವೊಬ್ಬರು ಆಯಿಲಿ ಸ್ಕಿನ್ ಇರೋರಿಗೆ, ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ಏನೇ ಒಂದು ನಿಮ್ಮ ಸ್ಕಿನ್ ಮೇಲೆ ನೀವು ಹೊಸದಾಗಿ ತೋರಿಸ್ಕೋತಿದ್ದೀರಾ, ಸೊ ಹೊಸದಾಗಿ ಏನೋ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ನೀವು ಯೂಸ್ ಮಾಡ್ಬೋದು. ಡ್ರೈ ಟು ನಾರ್ಮಲ್ ಸ್ಕಿನ್, ಗಾಡ್ ಗಿಫ್ಟ್ ಸ್ಕಿನ್ ಅಂತ ಹೇಳ್ಬೋದು. ನೀವು ಏನೇ ಹಚ್ಚಿದ್ರು ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ವರ್ಕ್ ಆಗಲ್ಲ ಅಂತ ಅನ್ಕೊತೀನಿ. ನೀವು ಯಾವುದೇ ಕ್ರೀಮ್ ಹಚ್ಚಿದ್ರು, ಬೇರೆ ಕ್ರೀಮ್ ಯೂಸ್ ಮಾಡಿದ್ರು ಬಟರ್ ಟು ಲುಕ್ ಅಂತಲೇ ಹೇಳ್ಬೋದು, ಚೆನ್ನಾಗೇ ಕಾಣುತ್ತೆ, ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಬಟ್ ಆಯಿಲಿ ಸ್ಕಿನ್ ಹಾಗೆ ಸೆನ್ಸಿಟಿವ್ ಸ್ಕಿನ್, ಸೊ ಮೋಸ್ಟ್ ಡೇಂಜರಸ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಒಂದು ಸ್ವಲ್ಪ ಬೇರೆ ಏನೋ ಕ್ರೀಮ್ ಹಚ್ತೀರಾ ಅಂದರೆ ಪಿಂಪಲ್ ಆಗಿರ್ಬೋದು, ಆ್ಯಕ್ನಿ ಮಾರ್ಕ್ಸ್ ಆ ಥರ ಎಲ್ಲ ಆಗುತ್ತೆ. ಸೊ ಬೆಸ್ಟ್ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಸೊ ನಾನು ಫಸ್ಟ್ ತೋರಿಸ್ತಾ ಇರೋದು, ಬಟ್ ಇದು ಏನಂತೀರಾ ಅಂದರೆ ಬಿಗಿನರ್ ಫ್ರೆಂಡ್ಲಿ ಕೂಡ ಹೌದು. ಸೊ ಟೀನೇಜರ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಂತರ ವುಮೆನ್ ಕೂಡ ಯೂಸ್ ಮಾಡ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಮ್ಮ ಫೇಸ್ ಹಾಳಾಗುತ್ತೆ, ನಾವು ಬೇರೆ ಕ್ರೀಮ್ ಎಲ್ಲ ಹಚ್ಚಲ್ಲ, ನಮ್ಮ ಮಾಯ್ಶ್ಚರೈಸರ್ನ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಅಂದರೆ ಜಸ್ಟ್ ನಿಮಗೆ 100 ರುಪೀಸಲ್ಲಿ ಕೂಡ ಸಿಗುತ್ತೆ. ಫಸ್ಟ್ ಬಂದುಬಿಟ್ಟು ಇದು ಬೇಬಿ ಜಾನ್ಸನ್ಸ್ದು ಕ್ರೀಮ್ ಬಂದುಬಿಟ್ಟು ತುಂಬಾ ಮೈಲ್ಡ್ ಆಗಿದೆ, ತುಂಬ ಸಖತ್ತಾಗಿ ವರ್ಕ್ ಆಗುತ್ತೆ. ಇದು ಕ್ರೀಮ್ ಬೇಸಲ್ಲಿದೆ, ಇದು ನೋಡ್ತಿರ್ಬೋದು. ಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂದರೆ ಸಖತ್ತಾಗಿದೆ ಗುರು, ಮೈಲ್ಡ್ ಆಗಿದೆ. ನೀವು ತುಂಬ ಒಂದು ಬಾಟಲ್ ನಿಮಗೆ ಜಸ್ಟ್ ಇದು 50 ರುಪೀಸ್ಗೆ ಬರುತ್ತೆ, ನೋಡ್ತಿರ್ಬೋದು. ಜಸ್ಟ್ 50 ರುಪೀಸ್. ಬೇಬಿಗಳಿಗೆ ಯೂಸ್ ಮಾಡೋದ್ರಿಂದ ಈ ಒಂದು ಮಾಯ್ಶ್ಚರೈಸರ್ ಏನಿದೆ ತುಂಬ ಸಾಫ್ಟ್ ಮಾಡುತ್ತೆ. ಸೊ ಯೂಸ್ ಮಾಡಿ ತೋರಿಸ್ತೇನೆ ನಿಮಗೆ. ಓ ಮೈ ಗಾಡ್, ತುಂಬಾ ಮೈಲ್ಡ್ ಆಗಿದೆ ಈ ಕ್ರೀಮ್ ಬಂದ್ಬಿಟ್ಟು, ನೋಡ್ತಿರ್ಬೋದು. ತುಂಬ ಸಾಫ್ಟ್ ಮಾಡುತ್ತೆ, ಬೇಗ ಅಬ್ಸರ್ವ್ ಆಗುತ್ತೆ.
ನೋಡ್ತಿರ್ಬೋದು ಡಿಫ್ರೆನ್ಸ್ ನೋಡಿ. ಈ ನಾನು ಪ್ರೈಮರಿ ಏನು ಹಚ್ಚಿಲ್ಲ, ಸಾರಿ ಮಾಯ್ಶ್ಚರೈಸರ್ ಏನು ಅಪ್ಲೈ ಮಾಡಿಲ್ಲ. ಈ ಸೈ ನೋಡಿ ಎಷ್ಟು ಶೈನಿಂಗ್ ಬಂದಿದೆ ಅಲ್ಲ, ಸ್ಮೂತ್ ಲುಕ್ ಬರುತ್ತೆ. ಸೊ ಫಿನಿಶಿಂಗ್ ಈಸ್ ಗುಡ್. ಇದಕ್ಕಿಂತ ಇದು ನೋಡಿ ಎಷ್ಟು ಬೆಟರ್ ಕಾಣುತ್ತಲ್ಲ. ಸೆಕೆಂಡ್ ಬಂದುಬಿಟ್ಟು ಇದು ಜಸ್ಟ್ 50 ರುಪೀಸ್ ಜಾನ್ಸನ್ಸ್ ಬೇಬಿ. ಸೆಕೆಂಡ್ ಬಂದುಬಿಟ್ಟು ಹಿಮಾಲಯ ಬೇಬಿ ಲೋಷನ್. ಇದು ಒಂದು ಒಳ್ಳೆ ಮಾಯ್ಶ್ಚರೈಸರು. ನೋಡ್ತಿರ್ಬೋದು ತುಂಬ ಸಖತ್ತಾಗಿದೆ. ಈ ಬಾಟಲ್ ಮಾತ್ರ ನನಗೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ಸ್ಟಾರ್ಟಿಂಗಿಂದ ಇದು ಒಂದು ಫ್ರೇಗ್ರೆನ್ಸ್ ಇದೆಲ್ಲ ಇದ್ರದ್ದು ತುಂಬಾ ಚೆನ್ನಾಗಿದೆ. ಇದು ಕೂಡ ಕ್ರೀಮ್ ಬೇಸಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡ್ತಿರ್ಬೋದು ಇಷ್ಟು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನಿಮ್ಮ ಸ್ಕಿನ್ಗೆ ಏನು ಮಾಡಲ್ಲ ಪ್ರಾಬ್ಲಮ್ಸು, ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಬೇಗನೆ ಅಬ್ಸರ್ವ್ ಆಗುತ್ತೆ. ನೋಡ್ತಿರ್ಬೋದು ಸ್ಮೂತಾಗಿ ಗೈಲ್ಡ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಒಂಥರ ಪಫಿ ಥರ ಕಾಣುತ್ತೆ. ಸ್ಮೂತ್ ಸ್ಕಿನ್ ಮಾತ್ರ ತುಂಬ ಸಾಫ್ಟ್ ಮಾಡುತ್ತೆ. ಸೊ ಇದೊಂದು ಒಳ್ಳೆ ಮಾಯ್ಶ್ಚರೈಸರ್ ಕಡಿಮೆ ಪ್ರೈಸಲ್ಲಿ. ಇದು ನಿಮಗೆ ಜಸ್ಟ್ ಪ್ರೈಸ್ ಎಷ್ಟಪ್ಪ ಇದ್ರದ್ದು 95. ನೋಡ್ತಿರ್ಬೋದು ಆನ್ಲೈನಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ. ನಾನು ತೊಗೊಂಡಿದ್ದು ಅಂಗಡಿಗಳಲ್ಲಿ. ಸೊ 95 ರುಪೀಸ್ಗಿದೆ ಇದು. ಸೊ 50 ml ಒಂದು ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ನಿಮ್ಮ ಸ್ಕಿನ್ಗೆ ಹೆಂಗೆ ಶೈನಾಗಿ ವರ್ಕ್ ಮಾಡುತ್ತಲ್ಲ. ಸೊ ಸ್ಮೂತ್ ಗೈಲ್ಡ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಇದು ಬೇಬಿ ಜಾನ್ಸನ್ಸ್ ನೋಡಿ. ಸೊ ಟೀನೇಜರ್ಸ್ ಅಂತೇಳಿ ಬೇಬಿ ಲೋಷನ್ ತೋರಿಸ್ತಿದ್ದಿಲ್ಲ ಅಂತೀರಾ. ಸೊ ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಈ ಒಂದು ಪಿಂಪಲ್ ಕೂಡ ಆಗೋಲ್ಲ, ನೀವು ಯೂಸ್ ಮಾಡಿ ನೆಕ್ಸ್ಟ್ ಡೇ ಬಿಟ್ಟರು ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ನಾನು ರೆಕಮೆಂಡ್ ಮಾಡೋದು ಅದೇ ಥರದ್ದು. ಸೊ ನಾನು ಪ್ರಿಪೇರ್ ಮಾಡೋದು ಕೂಡ ಅದನ್ನೇ ನಾನು ಯೂಸ್ ಮಾಡಿ. ಕೆಲವೊಂದು ಸಾರಿ ಹೆಂಗೆ ಅನ್ನಿಸ್ತಂದರೆ ಏನು ಮಾಡಿದ್ರು ಹೋಗಿ ಅಷ್ಟೇ ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ಲೇಜಿನೆಸ್ ಮಾಡಿ ನಾನು ಬಿಡ್ತೀನಿ, ಸ್ಕಿಪ್ ಮಾಡ್ತೀನಿ. ಕೆಲವೊಂದು ಸಾರಿ ನಾನು ಯಾವುದೇ ಕ್ರೀಮ್ ಮುಖನೂ ತೊಳ್ಕೊಳ್ಳಲ್ಲ. ಒಂದು ಸಾರಿ ಇದ್ದಾಗ ನಾನು ಇದೇ ಥರ ಕ್ರೀಮ್ನ ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡಿ ಬಿಟ್ಟರು ಏನಾಗಲ್ಲ, ನೆಕ್ಸ್ಟ್ ಡೇ ಮತ್ತೆ ಯೂಸ್ ಮಾಡಿದ್ರು ನಾಥಿಂಗ್. ಸೊ ಯೂಸ್ ಮಾಡಿದಾಗ ಮಾತ್ರ ತುಂಬ ಶೈನಾಗಿ, ತುಂಬ ಗ್ಲೋ ಆಗಿ, ತುಂಬ ಸ್ಮೂತಾಗಿ ಕಾಣುತ್ತಲ್ಲ, ನಂಗೆ ಅಷ್ಟೇ ಸಾಕು. ಸೊ ಯೂಸ್ ಮಾಡದೇ ಇದ್ದಾಗ ಏನು ಪ್ರಾಬ್ಲಮ್ ಆಗ್ಬಾರ್ದು. ನನಗೆ ಆ ಥರ ಕ್ರೀಮ್ ಇದ್ದರೆ ಮಾತ್ರ ತುಂಬ ಇಷ್ಟ ಆಗೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ನಿವ್ಯಾ ಲೈಟ್ ಮಾಯ್ಶ್ಚರೈಸರ್. ಸೊ ಕವರ್ ಎಲ್ಲ ಹೋಗಿದೆ, ಖಾಲಿ ಕೂಡ ಆಗಿದೆ. ಜಸ್ಟ್ ನಿಮಗೆ ತೋರಿಸೋಣ ಅಂತ ಅಷ್ಟೇ. ಖಾಲಿ ಆಗಿದೆ ಗುರು, ಏನು ಮಾಡೋಣ, ತರಿಸ್ಕೋಬೇಕು. ಸೊ ಇದು ನಿಮಗೆ ಜಸ್ಟ್ ಒಂದು 25 ml ಇದೆ. ಇದು ನಿಮಗೆ 45 ರುಪೀಸ್ಗೆ ಬರ್ಬೋದು. ತುಂಬಾ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಹಚ್ಚಿ ತೋರಿಸ್ಬೇಕಂದ್ರೆ ಖಾಲಿ ಆಗಿದೆ ಗುರು, ಏನು ಮಾಡೋಣ. ಸೊ ಬೆಸ್ಟ್ ಇದೆ, ನಾನು ಯೂಸ್ ಮಾಡಿದ್ದೀನಿ. ಬಿಕಾಸ್ ಈ ಥರದ 2-3 ಬಾಕ್ಸ್ನ ಖಾಲಿ ಮಾಡಿದ್ದೀನಿ. ಇವಾಗಲೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋದೆಲ್ಲ ಇಂಥದ್ದೇ. ಸೊ ನಮ್ಮ ಸ್ಕಿನ್ಗೆ ಏನೂ ಹಾನಿ ಮಾಡಬಾರ್ದು. ಸ್ಕಿನ್ ಗ್ಲೋ ಆಗಬೇಕು, ಸ್ಮೂತ್ ಆಗಬೇಕು, ಬ್ರೈಟ್ ಆಗಬೇಕು ಅಷ್ಟೇ. ಬಿಟ್ಟರೆ ನನಗೆ ಬೇರೆ ಏನು ಸೊ ಆ್ಯಕ್ನಿ ಆಗೋದು, ಪಿಂಪಲ್ ಮಾರ್ಕ್ಸ್ ಆಗೋದು ಬಿಟ್ಟ ನಂತರ ಆ ಥರದ ಕ್ರೀಮ್ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಬಿಕಾಸ್ ನಾನು ತುಂಬ ಲೇಜಿನೆಸ್ ಗರ್ಲ್, ಗೊತ್ತಾ. ಸೊ ಕೆಲವೊಂದು ಸಾರಿ ಯೂಸ್ ಮಾಡ್ತೀನಿ, ಕೆಲವೊಂದು ಸಾರಿ ಬಿಡ್ತೀನಿ. ಟೈಮ್ ಇದ್ದಾಗ ಹಚ್ತೀನಿ, ಟೈಮ್ ಇಲ್ಲದೇ ಇದ್ದಾಗ ಸ್ಕಿಪ್ ಮಾಡ್ತೀನಿ. ಸೊ ನನ್ನ ಸ್ಕಿನ್ಗೆ ಏನು ಆಗಬಾರ್ದಲ್ಲ, ಹಾಗಾಗಿ ನಾನೇ ಸ್ವಲ್ಪ ಪಾಂಪರಿಂಗ್ ಮಾಡ್ಕೋಬೇಕು ಅಂತಂದಾಗ ಹಚ್ಕೊತೀನಿ, ಇಲ್ಲದೇ ಇದ್ದಾಗ ಬಿಡ್ತೀನಿ. ಸೊ ಇದೇನು 3 ತೋರಿಸಿದ್ನಲ್ವ, ಬರೀ ಎಡವಟ್ ರಾಣಿನೇ ನನಗೆ ಗೊತ್ತು. ಮಾಯ್ಶ್ಚರೈಸರ್ನ ನಾವು ಬೇಬಿ ಸ್ಕಿನ್ಗಾಗಿರ್ಬೋದು, ಸೊ ಟೀನೇಜರ್ಸ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಹೇಳ್ತಿರೋದು ಇವತ್ತು ಒಂದು ಬಜೆಟ್ ಫ್ರೆಂಡ್ಲಿ, ಒಂದು ಒಳ್ಳೆ ವರ್ಕ್ ಮಾಡುವಂತಹ ಆಲ್ ಸ್ಕಿನ್ ಟೈಪ್ ಅವರಿಗೆ ತುಂಬಾ ಯೂಸ್ ಆಗುವಂಥ ಒಂದು ಮಾಯ್ಶ್ಚರೈಸರ್ನ ಸಜೆಸ್ಟ್ ಮಾಡ್ತಿದ್ದೀನಿ. ಅದುವೇ ಪಾಯಿಂಟ್ಸ್ ಸೂಪರ್ ಜೆಲ್ ಮಾಯ್ಶ್ಚರೈಸರ್ ಅಂತ ಸೈಡಿಗೆ ಅಟ್ಯಾಚ್ ಮಾಡಿರ್ತೀನಿ, ನೋಡ್ತಿರ್ಬೋದು. ಈ ಒಂದು ಮಾಯ್ಶ್ಚರೈಸರ್ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ. ಸೊ ಕ್ರೀಮ್ ಬೇಸಲ್ಲಿರುವಂಥದ್ದು. ಸೊ ನೀವು ಆಯಿಲಿ ಸ್ಕಿನ್ ಅವರಿದ್ದರೂ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಯಾವುದೇ ನಿಮಗೆ ಆಯಿಲ್ ಕಂಟೆಂಟ್ ಇದೆ ಅಂತ ಫೀಲ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ. ಸೊ ಸ್ಕಿನ್ನ ಸ್ಮೂತ್ ಮಾಡುತ್ತೆ, ಗ್ಲೋ ಮಾಡುತ್ತೆ,
ತುಂಬ ಚೆನ್ನಾಗಿ ಸ್ಮೂತ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸರ್ ಕಂಟೆಂಟ್ ಮಾಡುತ್ತೆ, ನ್ಯಾಚುರಲಿ ಮಾಯ್ಶ್ಚರಿಂಗ್ ಆಗಿ ನರಿಶಿಂಗ್ ಆಗಿ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನಿಮಗೆ 25 mlಗೆ ನಿಮಗೆ 45 ರುಪೀಸ್ ಆಗ್ಬೋದು. ಕೆಲವೊಂದು ಸಾರಿ ನಿಮಗೆ ಪ್ರೈಸಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಸೇಲ್ ನಡೀತಿರ್ಬೇಕಾದ್ರೆ ಯಾವುದೋ ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀರಂದರೆ ನಿಮಗೆ ಇನ್ನೂ ಕಡಿಮೆ ರೇಟಿಗೆ ಸಿಗ್ಬೋದು. ಸೊ ನಾನು ನಿಮಗೆ ತೋರಿಸ್ತಿರೋ ದಿನ ಅಂದರೆ ಈ ವಿಡಿಯೋ ಶೂಟ್ ಮಾಡ್ತಿರೋ ದಿನ ಇದರ ಪ್ರೈಸ್ ಬಂದುಬಿಟ್ಟು 45 ರುಪೀಸ್ ಇದೆ. 25 mlಗೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಹೈಲುರಾನಿಕ್ ಆ್ಯಸಿಡ್ ಇದೆ, ಪ್ಲಸ್ ವಿಟಮಿನ್ ಇ ಇದೆ. ತುಂಬಾ ನಿಮ್ಮ ಸ್ಕಿನ್ಗೆ ತುಂಬ ಯೂಸ್ ಆಗುತ್ತೆ. ಹೈಲುರಾನಿಕ್ ಆ್ಯಸಿಡ್ ನಿಮಗೆ ಗೊತ್ತೇ, ಇದರಿಂದ ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಓಪನ್ ಪೋರ್ಸ್ ಆಗಿರ್ಬೋದು, ತುಂಬಾ ನಿಮ್ಮ ಸ್ಕಿನ್ನಲ್ಲಿ ಏನೋ ಡ್ಯಾಮೇಜ್ ಆಗಿದೆ ಅಂದರೆ ಇದು ರಿಪೇರ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ಒಳ್ಳೆ ತೇವಾಂಶವನ್ನು ನಿಮ್ಮ ಸ್ಕಿನ್ಗೆ ಕೊಡುತ್ತೆ, ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. 4ನೇ ಮಾಯ್ಶ್ಚರೈಸರ್ ಆಗಿ ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್. ಇದಂತೂ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ತುಂಬ ಜನ ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಜಸ್ಟ್ ಇದು ನಿಮಗೆ 100 ರುಪೀಸ್ ಮೇಲೆ 120 ಆಗುತ್ತೆ. ಸೊ ನಾನು ನೋಡ್ತಿರ್ಬೇಕಾದ್ರೆ 120 ಅಂತ ತೋರಿಸ್ತು. ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ 100ಗೆ ಇರುತ್ತೆ ಅಂತ ಗೊತ್ತು, ಬಟ್ ನಾನು ನೋಡಬೇಕಾದ್ರೆ 120 ಇತ್ತು. ನೀವು ನಾನು ಹೇಳ್ತಿರೋ ಹಾಗೆ ಪ್ರೈಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 120 ಅಂದರೆ ನಿಮ್ಗೆ ಏನು ದೊಡ್ಡ ಅಮೌಂಟ್ ಆಗಲ್ಲ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಈ ಒಂದು ಮಾಯ್ಶ್ಚರೈಸರ್ ಕೂಡ ಆಲ್ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. 5ನೇ ಮಾಯ್ಶ್ಚರೈಸರ್ ಬಂದುಬಿಟ್ಟು ಬಜೆಟ್ ಫ್ರೆಂಡ್ಲಿ ಆಗಿರುವ ಮಾಯ್ಶ್ಚರೈಸರ್ ಬಂದುಬಿಟ್ಟು ಹಿಮಾಲಯ ಮಾಯ್ಶ್ಚರೈಸರ್ ಅಂತ. ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಸ್ಕಿನ್ನನ್ನು ತುಂಬಾ ಬ್ರೈಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಾಫ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಹಾಗೆ ನಿಮ್ಮ ಸ್ಕಿನ್ನನ್ನು ಅಬ್ಸರ್ವ್ ಮಾಡುತ್ತೆ, ನ್ಯಾಚುರಲಿ ಮಾಯ್ಶ್ಚರ್ ಮಾಡುತ್ತೆ, ಹಾಗೆ ನರಿಶಿಂಗ್ ಕೂಡ ಮಾಡುತ್ತೆ. ಈ ಒಂದು ಮಾಯ್ಶ್ಚರೈಸರ್ ಕೂಡ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಿಮಗೆ ಕಡಿಮೆ ಅಂದರೆ 105 ಸಿಗುತ್ತೆ ಅಂತ ಅಂದ್ಕೊತೀನಿ. ನಾನು ನೋಡ್ತಿರ್ಬೇಕಾದ್ರೆ ನಿಮಗೆ ಮೊದಲೇ ಹೇಳಿದ್ದೀನಿ, ಪ್ರೈಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಹೆಚ್ಚೇನಿಲ್ಲ. ಸೊ ಒಂದು 5ರಿಂದ 10 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ಸೊ ನೀವು ಈ ಒಂದು ಕ್ರೀಮ್ನ ಕೂಡ ಯೂಸ್ ಮಾಡ್ಬೋದು. ಆಲ್ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ತುಂಬಾ ಇದ್ರ ಫ್ರೇಗ್ರೆನ್ಸ್ ಅಂತೂ ತುಂಬಾ ಇಷ್ಟ ನನಗೆ. ಹಿಮಾಲಯಸ್ ಯಾವುದೇ ಒಂದು ಕ್ರೀಮ್ ಆದರೆ ತುಂಬಾ ಇಷ್ಟ, ಗೊತ್ತಿಲ್ಲ ಯಾಕೆ ಅಂತ. 6ನೇ ಮಾಯ್ಶ್ಚರೈಸರ್ ಬಂದುಬಿಟ್ಟು ಇದೊಂದು ಒಳ್ಳೆ ಮಾಯ್ಶ್ಚರೈಸರ್. ವಿಂಟರ್ಗೆ, ಸ್ಪೆಷಲಿ ವಿಂಟರಲ್ಲಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಯಾವುದಂದರೆ ಹಿಮಾಲಯ ವಿಂಟರ್ ಡಿಫೆನ್ಸ್ ಮಾಯ್ಶ್ಚರೈಸರ್ ಅಂತ. ತುಂಬಾ ಚೆನ್ನಾಗಿದೆ. ಇದು ನಿಮಗೆ 100 ರುಪೀಸಲ್ಲೇ ಸಿಗುತ್ತೆ. ತುಂಬ ಬಜೆಟ್ ಫ್ರೆಂಡ್ಲಿ, ಇದು ತುಂಬಾ ಒಳ್ಳೆಯದು. ಈ ವಿಂಟ್ರಲ್ಲಿ ನೀವು ಒಳ್ಳೆ ಮಾಯ್ಶ್ಚರೈಸರ್ ಹುಡುಕ್ತಿದ್ದೀರಾ ಅಂದರೆ ಇದನ್ನು ನೀವು ತರಿಸ್ಕೋಬೋದು, ತುಂಬ ಚೆನ್ನಾಗಿದೆ. ಲಾಸ್ಟ್ ಆ್ಯಂಡ್ ಬೆಸ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ನಮಗೆ ಇಲ್ಲಪ್ಪ, ನನಗೆ ಅಷ್ಟೊಂದು 100 ರುಪೀಸು ತುಂಬಾ ಆಗುತ್ತೆ, ನಾನು ಎಲ್ಲಿ ಸ್ಕಿನ್ ಕೇರ್ ಮಾಡಲಿ, ನನಗೆ ಟೈಮೇ ಇಲ್ಲ, ನನಗಾಗಲ್ಲ ಗುರು, ನನ್ನ ಹತ್ರ ದುಡ್ಡೇ ಇಲ್ಲ ಅಂದರೆ, ಸೊ ನಾನಿದ್ದೀನಿ, ನಿಮ್ಮ ಅಕ್ಕ ಆಗಿ ನಾನಿದ್ದೀನಿ. ಅದಕ್ಕೂ ಒಂದೊಳ್ಳೆ ಸಜೆಷನ್ ಮಾಡ್ತೀನಿ ನಿಮಗೆ. ಒಂದೊಳ್ಳೆ ಮಾಯ್ಶ್ಚರೈಸರ್ ಜಸ್ಟ್ 10 ರುಪೀಸಲ್ಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಅದುವೇ ನಮ್ಮ ವ್ಯಾಸ್ಲೀನ್. ಸಾರಿ ನೋಡ್ತಿರ್ಬೋದು, ವ್ಯಾಸ್ಲೀನ್. ಇದು ಕೂಡ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಜಾಸ್ತಿ ಬಜೆಟ್ ಏನೂ ಇಲ್ಲ, ಜಸ್ಟ್ ಒಂದು 10 ರುಪೀಸ್. ನಮಗೆ ಆಗಲ್ಲ ಗುರು, ಯಾವ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಕ್ಕೂ ಆಗಲ್ಲ ಅಂದರೆ ಇದನ್ನು ನೈಟ್ ಟೈಮ್ ಯೂಸ್ ಮಾಡಿ. ಬಿಕಾಸ್ ನಿಮ್ಮ ಸ್ಕಿನ್ ಇದು ಹಚ್ಚಿ ನೀವು ಹೊರಗಡೆ ಹೋಗ್ತೀರಾ ಅಂದರೆ ನಿಮ್ಮ ಸ್ಕಿನ್ ಮೇಲೆ ಡರ್ಟ್ ಕೂತ್ಕೊಂಡು ಪೂರ್ತಿ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಅದಕ್ಕೆ ಹೇಳಿದ್ದು ಟಿಪ್ಸ್ ಅಂತ. ಸೊ ಟಿಪ್ಸ್ ಏನಂದರೆ, ವ್ಯಾಸ್ಲಿನ್ ಯೂಸ್ ಮಾಡ್ತೀರಾ ನಿಮಗೆ ಮಾಯ್ಶ್ಚರ್ ಆಗಿ ಅಂತಂದರೆ, ಸೊ ಓನ್ಲಿ ನೈಟ್ ಟೈಮಲ್ಲಿ ಯೂಸ್ ಮಾಡಿ. ಸೊ ನಿಮ್ಮ ಸ್ಕಿನ್ಗೆ ತುಂಬಾ ಮಾಯ್ಶ್ಚರ್ ಮಾಡುತ್ತೆ. ಸೊ ನ್ಯಾಚುರಲಿ ನಿಮ್ಮ ಸ್ಕಿನ್ನ ಸ್ಮೂತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಡೇ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಬೇಡಿ. ಸೊ ಓನ್ಲಿ ಜಸ್ಟ್ ನೈಟ್ ಟೈಮಲ್ಲಿ ಅಷ್ಟೇ ಯೂಸ್ ಮಾಡಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಯಾರಿಗಾದರೂ ಸ್ವಲ್ಪನಾದರೂ ಒಂದು ವ್ಯಾಲ್ಯೂಯಬಲ್ ವಿಡಿಯೋ ಅಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಮಾಡಲಿ ಅಂತ ಕೂಡ ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೂ ಬಾಯ್.